ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಧ್ವಜದ ದಂಗಲ್ ಮುಂದುವರಿತಾನೇ ಇದೆ. ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಒಂದಾದರ ನಂತರ ಒಂದೊಂದು ರಾಜಕೀಯ ಬೆಳವಣಿಗೆಗಳು ಬರ್ತಾನೆ ಇದೆ. ಈಗ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜದ ದಂಗಲ್ಗೆ ಸಂಬಂಧಪಟ್ಟಂತೆ ಅನುಮತಿಯನ್ನ ನೀಡಿದ್ರು. ಗ್ರಾಮ ಪಂಚಾಯಿತಿ ನಡವಳಿ ಬುಕ್ ಅನ್ನ ಕೂಡ ಈಗ ಲಭ್ಯವಾಗಿದೆ. ಜನವರಿ 25ರಂದು ಸಭೆಯಲ್ಲಿ ಚರ್ಚಿಸಿ ನಡಾವಳಿ ಪತ್ರವನ್ನ ನೀಡಲಾಗಿತ್ತು. 18 ಜನ ಸದಸ್ಯರು ಹನುಮ ಧ್ವಜ ಹಾರಾಟಕ್ಕೆ ಅನುಮತಿಯನ್ನ ನೀಡಿದ್ರು ಅನ್ನುವಂತಹ ಅಪ್ಡೇಟ್ಸ್ ಇದೆ. ಅನುಮತಿ ನೀಡಿರುವಂತಹ ಬಗ್ಗೆ ಈಗ ಸದಸ್ಯರು ಹೇಳಿಕೆಯನ್ನ ನೀಡಿದ್ದಾರೆ. ಇದೀಗ ಏಕಾಏಕಿ ಗ್ರಾಮ ಪಂಚಾಯಿತಿ ಸದಸ್ಯರು ಹೇಳಿಕೆಯನ್ನ ನೀಡಿರುವಂತದ್ದು. ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜಕ್ಕೆ ಸಂಬಂಧಪಟ್ಟಂತೆ ನಡವಳಿ ಬುಕ್ ಕೂಡ ಈಗ ನಾಪತ್ತೆಯಾಗಿದೆ. ಜನವರಿ 22ರಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿತ್ತು. ಈಗ ನಡವಳಿ ಬುಕ್ ನಾಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಡಿಪಿಯಿಂದ ಜೆಡ್ಪಿಯಿಂದ ನಮಗೆ ಆ ಥರ ನೀವು ಇನ್ನ ಪಿಡಿಒನೇ ತಂದಿದ್ದಾರೆ, ನೀವು ಮಾಡ್ಕೊಂಡು ಹೋಗ್ಬೇಕಿತ್ತು ಅಂತ ನನಗೆ ಯಾರು ಆದೇಶ ಪತ್ರ ಕೊಟ್ಟಿಲ್ಲ. ಅಂದ್ರೆ ರಿಜಿಸ್ಟ್ರೇಷನ್ ಬುಕ್ ಅವರ ತಗೊಂಡು ಹೋಗಿದ್ದಾರೆ, ಪಿಡಿಒ ತಗೊಂಡು ಹೋಗಿದ್ದಾರೆ. ಸಿಒ ಮೇಡಮ್ ತಗೊಂಡಿದ್ದೀರಾ? ಎಲ್ಲ ಐತೆ ಅಂತ ನನಗೆ ಗೊತ್ತಿಲ್ಲ. ಸಾರಿ ಪಿಡಿಒ ಒಡರಿ ಚಪ್ಪಾಳೆ ಬೀರುಕಿ ನಮ್ಮ ಹತ್ರ ಇಲ್ಲ ಅಂದ್ರೆ ಏನರ್ಥ? ಬೀರುಕಿ ಮಂಜು ಪಂಚಾಯತಿ ಗ್ರಾಮ ಪಂಚಾಯತಿ ವಿಚಾರ ಇಲ್ಲದೆ ಮಂಜು ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಬೀರುಕಿ ಇವರು ಸೆಕ್ರೆಟರಿ ಇವ್ರ ಹತ್ರ ಇಲ್ಲ ಅಂದ್ರೆ ಇನ್ನೆಲ್ಲಿ ನನ್ನ ಹತ್ರ ಇದೆಯಾ? ನನ್ನ ಹತ್ರ ಇದೆಯಾ? ಇದುಗೆ ಚಪ್ಪಾಳೆ ಗ್ರಾಮ ಹತ್ರ ಏನು ರಾಜಕೀಯ ಸಂಘ ಮಾತಾಡ್ತೇನು? ಇದು ತಪ್ಪು 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 ಅಲ್ಲ ಸರ್. ಏನು ಇದು ನಡವಳಿಕೆ? ಡಿಪಿಯಿಂದ ಜೆಡ್ಪಿಯಿಂದ ನಮಗೆ ಆ ಥರ ನೀವು ಇನ್ನ ಪಿಡಿಒನೇ ತಂದಿದ್ದಾರೆ, ನೀವು ಮಾಡ್ಕೊಂಡು ಹೋಗ್ಬೇಕಿತ್ತು ಅಂತ ನನಗೆ ಯಾರು ಆದೇಶ ಪತ್ರ ಕೊಟ್ಟಿಲ್ಲ. ಅಂದ್ರೆ ರಿಜಿಸ್ಟ್ರೇಷನ್ ಬುಕ್ ಅವರ ತಗೊಂಡು ಹೋಗಿದ್ದಾರೆ, ಪಿಡಿಒ ತಗೊಂಡು ಹೋಗಿದ್ದಾರೆ. ಸಿಒ ಮೇಡಮ್ ತಗೊಂಡಿದ್ದೀರಾ? ಎಲ್ಲ ಐತೆ ಅಂತ ನನಗೆ ಗೊತ್ತಿಲ್ಲ. ಸಾರಿ ಪಿಡಿಒ ಒಡರಿ ಚಪ್ಪಾಳೆ ಬೀರುಕಿ ನಮ್ಮ ಹತ್ರ ಇಲ್ಲ ಅಂದ್ರೆ ಏನರ್ಥ? ಬೀರುಕಿ ಮಂಜು ಪಂಚಾಯತಿ ಗ್ರಾಮ ಪಂಚಾಯತಿ ವಿಚಾರ ಇಲ್ಲದೆ ಮಂಜು ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಬೀರುಕಿ ಇವರು ಸೆಕ್ರೆಟರಿ ಇವ್ರ ಹತ್ರ ಇಲ್ಲ ಅಂದ್ರೆ ಇನ್ನೆಲ್ಲಿ ನನ್ನ ಹತ್ರ ಇದೆಯಾ? ನನ್ನ ಹತ್ರ ಇದೆಯಾ? ಇದುಗೆ ಚಪ್ಪಾಳೆ ಗ್ರಾಮ ಹತ್ರ ಏನು ರಾಜಕೀಯ ಸಂಘ ಮಾತಾಡ್ತೇನು? ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಏನಿದು ಈಗ ನಡವಳಿ ಪುಸ್ತಕವೇ ಕಾಣೆಯಾಗಿದೆ ಅಂತ ಹೇಳ್ತಾ ಇರುವಂತದ್ದು, ಏನಿದು? ಚೈತ್ರ, ನಿಜಕ್ಕೂ ಕೂಡ ಇದು ಅಚ್ಚರಿ ಅಂತಲೇ ಹೇಳ್ಬೋದು. ಸಾಕಷ್ಟು ಅನುಮಾನಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕ್ಷಿ ಆಗ್ತಾ ಇದೆ. ಏನು ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ತೆರವುಗೊಳಿಸಿದ ಬಳಿಕ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಜೊತೆಗೆ ಒಂದರ ನಂತರ ಒಂದು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇರುವಂಥದ್ದು. ಸದ್ಯ ಏನು ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹನುಮ ಧ್ವಜ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಣಯಗಳಾಗಿತ್ತು. ಹನುಮ ಧ್ವಜ ಹಾಕೋದಕ್ಕೆ ನಿರ್ಣಯ ಮಾಡಿ ಅನುಮತಿಯನ್ನು ಕೊಟ್ಟಿದ್ರು. ಅದು ಈಗ ಆ ನಡವಳಿ ಪುಸ್ತಕವೇ ಈಗ ನಾಪತ್ತೆ ಆಗಿರುವಂಥದ್ದು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಈ ವಿಚಾರವಾಗಿ ಕೆಲವು ಸದಸ್ಯರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾದಂಥ ರತ್ನಮ್ಮ ಅವ್ರನ್ನ ಈಗ ತರಾಟೆ ತಗೊಂಡಿದ್ದಾರೆ. ನಮ್ಮ ಜೊತೆ ಈಗ ಅಧ್ಯಕ್ಷರವರು ಇದ್ದಾರೆ. ಅಧ್ಯಕ್ಷರನ್ನ ಕೇಳ್ತೀನಿ, ಯಾಕೆಂದ್ರೆ ಗ್ರಾಮ ಪಂಚಾಯಿತಿಲಿ ಏನೇ ಆದರೂ ಕೂಡ ಅವರೇ ಜವಾಬ್ದಾರಿ ಆಗ್ತಾರೆ. ಇದುವರೆಗೂ ಕೂಡ ಇವ್ರ ರಿಯಾಕ್ಷನ್ನ ಯಾರೂ ತಗೊಂಡಿಲ್ಲ. ಈ ಸಂಬಂಧಪಟ್ಟಂಗೆ ರಿಪಬ್ಲಿಕ್ ಕನ್ನಡ ಇವರ ರಿಯಾಕ್ಷನ್ಗೆ ಇವತ್ತು ಬಂದಿದೆ. ಅವ್ರೇನು ಹೇಳ್ತಾರೆ ಅಂತ ಕೇಳ್ತೀನಿ. ಸರ್, ನಡವಳಿ ಪುಸ್ತಕ ನಾಪತ್ತೆ ಆಗಿದೆ ಅಂತ ಗಲಾಟೆ ಆಗ್ತಾ ಇದೆ. ನೀವು ಒಳಗಡೆ ಕೂತಿದ್ರಿ, ನಿಮಗೂ ಅದಕ್ಕೆ ಸಂಬಂಧನೇ ಇಲ್ವಾ? ಸಂಬಂಧ ಇಲ್ಲದಂತ ಕೂತಿದ್ರಲ್ಲ, ಏಕೆ ಅಂತ? ಸರ್, ಸಂಬಂಧ ಇದೆ ಸರ್, ಸಂಬಂಧ ಇದೆ. ನನಗೆ ನಡವಳಿ ಪುಸ್ತಕ ಬಂದು IDPR ಕಾಯ್ದೆ ಅಡಿಯಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಅವರ ಇದರಲ್ಲಿ ಇದೆ, ಸಮಕ್ಷಮದಲ್ಲಿ ಇದೆ. ಪ್ರತಿ ನಡವಳಿ ಪುಸ್ತಕಗಳು ತಾಲೂಕ್ ಪಂಚಾಯತಿಗೆ ಕೊಡಬೇಕಾ? ಈ ಕೇಸ್ ಸಂಬಂಧಪಟ್ಟಾಗಿ ಯಾವಾಗ ಇದು ಅಧಿಕಾರಿಗಳ ಗಮನಕ್ಕೆ ಬಂತು, ಹಾಗಾಗಿ ಅದು IDPR ಕಾಯ್ದೆ ಅಡಿಯಲ್ಲಿ ಅವರ ವಸ್ತಲ್ಲಿದೆ, ತಾಲೂಕ್ ಪಂಚಾಯಿತಿಯ ವಸ್ತಲ್ಲಿದೆ. ಕರೆ ಮಾಡಿ ಸರ್, ಈಗ ಯಾರಿಗೆ ಅಧಿಕಾರಿಗೆ ಸಂಬಂಧಪಟ್ಟವ್ರು ಕರೆ ಮಾಡಿ ಸರ್. ರಿಪಬ್ಲಿಕ್ ಕನ್ನಡದ ಮೂಲಕ ಏನಾದರೂ ಜನಗಳಿಗೆ ಸ್ಪಷ್ಟನೆ ಕೊಡೋದಿದ್ರೆ ಕೊಡಿ. ಇಲ್ಲ ನೀವು ಕಳ್ಳಾಟ ಆಡ್ತಾ ಇದ್ದೀರಾ, ಮತ್ತೊಂದು ಆಗ್ತಾ ಇದೆಯಾ, ಇಲ್ಲ ರಾಜಕೀಯ ಬೆರ್ತಿದೆಯಾ ಅನ್ನೋದನ್ನು ಗೊತ್ತಾಗಬೇಕಲ್ಲ. ಚೈತ್ರ, ಗಮನಿಸ್ಬೋದು, ಅಧ್ಯಕ್ಷರು ಹೇಳ್ತಾರೆ ಈ ಒಂದು ಪ್ರಕರಣ ಆದ ನಂತರ
ತಾಲೂಕು ಪಂಚಾಯತಿಗೆ ನಡವಳಿ ಪುಸ್ತಕವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಕರೆಯನ್ನು ಪಂಚಾಯತಿ ಅಧ್ಯಕ್ಷರು ಮಾಡ್ತಾ ಇರುವಂಥದ್ದು. ನವೀನ್ ಕುಮಾರ್ ಏನು ಅಧ್ಯಕ್ಷರಾಗಿರುವಂಥವ್ರು, ಅಧ್ಯಕ್ಷರು ಅವ್ರಿಗೆ ಈ ಸಂಬಂಧಪಟ್ಟಂಗೆ ಅಂದರೆ ಹೊರಗಡೆ ಗಲಾಟೆ ಆಗ್ತಾ ಇದೆ, ಇಲ್ಲಿ ಅಧ್ಯಕ್ಷರು ಕೂತಿದ್ದಾರೆ, ಅವ್ರಿಗೆ ಕೇಳಿದ್ರೆ ಈ ಒಂದು ಪ್ರಕರಣ ಸ್ಪೆಷಲ್ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಏನು ನಡವಳಿ ಆಗಿದೆ ಆ ನಡವಳಿ ಪುಸ್ತಕವನ್ನು ತಾಲೂಕು ಪಂಚಾಯತಿಯಲ್ಲಿ ತಗೊಂಡೋಗಿ ಇಡಲಾಗಿದೆ ಅಂತ ಹೇಳ್ತಾ ಇರುವಂಥದ್ದು. ಈಗಾಗಲೇ ಗ್ರಾಮ ಪಂಚಾಯತಿಯ PDO ಅಮಾನತ್ ಆಗಿದ್ದಾರೆ. ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಈ ನಿಜಕ್ಕೂ ಕೂಡ ಇದು ಅಚ್ಚರಿ ಅಂತ ಹೇಳಬೇಕು, ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಆದರೆ ಅಧ್ಯಕ್ಷರು ಸ್ಪಷ್ಟನೆ ಕೊಡ್ತಾ ಇರುವಂಥದ್ದು ತಾಲೂಕು ಪಂಚಾಯತಿಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಯಾರ ಜೊತೆ ಮಾತಾಡ್ತಾ ಇರೋದನ್ನ ನಾವು ಕೇಳ್ತೀವಿ. ಹೌದು ಸರ್, ಆಫೀಸ್ ಸರ್, ಸಬ್ ಇನ್ಸ್ಪೆಕ್ಟರ್ ಅವರು ಇಲ್ಲಿ ಹೊರಗಡೆ ಇದ್ದಾರೆ. ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ, ನನಗೆ ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದಾರೆ, ನಾನು ಒಳಗಡೆ ಇದ್ದೀನಿ ಅಂತ ಹೇಳ್ತೀನಿ. ಬಂದು ಅಂತ ಅಟ್ಲೀಸ್ಟ್ ನಿಮ್ಮ ಸದಸ್ಯರೇ ಅಲ್ವಾ ಸರ್, ಮಾತಾಡ್ಬೋದಲ್ಲ. ಚೈತ್ರ, ಏನು ಹೊರಗಡೆ ಕ್ಲಾಶ್ ಆಗ್ತಾ ಇದೆ, ಜೊತೆಗೆ ಎಂತ ಅಧಿಕಾರಿಯನ್ನು ತರಾಟೆ ತೆಗೆದುಕೊಂಡಿದ್ದಾರೆ, ಅವ್ರನ್ನ ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ಅಥವಾ ಅವ್ರ ಜೊತೆ ಮಾತಾಡೋ ನಿಟ್ಟಿನಲ್ಲಿ ಅಧ್ಯಕ್ಷರು ನವೀನ್ ಕುಮಾರ್ ಜೊತೆಲೇ ಬರ್ತಾ ಇದ್ದಾರೆ. ಅವ್ರನ್ನ ಫಾಲೋ ಅಪ್ ಮಾಡುವಂಥ ಕೆಲಸನೂ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಇಲ್ಲಿ ಏನು ಒಂದಷ್ಟು ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸಿ ಇಲ್ಲೇನೋ ಇದು ಮಾಡ್ತಾರೆ. ಹಂಗಂದ್ರೆ ಇವ್ರೇನು ಆರೋಪ ಮಾಡ್ತಾ ಇರೋದೇನು ಸರ್? ಇವ್ರಿಗೆ ಸ್ಪಷ್ಟನೆ ನೀವು ಕೊಟ್ಟಿಲ್ವಾ ಸರ್? ನಾನು ಈಗ ಜಸ್ಟ್ 3 ಮಿನಿಟ್ಸ್ ಬ್ಯಾಕು ರಾಜೇಶ್ ಮತ್ತು ರಾಧವ್ ಅವರು ಬರ್ತಾರೆ. ನಾನು ಅವ್ರ ಮುಂದೆನೇ ಹೇಳ್ತೀನಿ, ಇವರು IDPR ಕಾಯ್ದೆ ಅಡಿ ತಾಲೂಕ್ ಪಂಚಾಯತ್ನಲ್ಲಿ ಇದೆ ಅಂತ ಹೇಳ್ತಾರೆ. ಅವರು ಸೆಕ್ರೆಟ್ರಿ ಅವ್ರನ್ನ ದ್ವಂದ್ವಕ್ಕೆ ಸಿಲುಕಿ ಅವ್ರನ್ನ ಆಚೆ ಕರ್ಕೊಂಡು ಇದನ್ನು ಮಾಡ್ತಾಯಿದ್ದಾರೆ. ಈಗ ಇವರು ಬರುವ ಈ ಏನು ಸಂಭಾಷಣೆ ನಡೀತಾ ಇತ್ತು ಅದರ 5 ನಿಮಿಷದ ಹಿಂದೆ ನಾನು ಅವ್ರನ್ನ ಕರೆದು ನನ್ನ ಆಫೀಸಲ್ಲೇ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಗೊಂದಲ ಸೃಷ್ಟಿ ಮಾಡ್ತಾರೆ, ನೀವೇ ನೋಡ್ತಾ ಇದ್ದೀರಿ. ಅಂದರೆ ಈ ನಾಪತ್ತೆ ಆಗದೆ ಅಂತ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ನಾವು IDPR ಕಾಯ್ದೆ ಅಡಿಲಿ ತಾಲೂಕ್ ಪಂಚಾಯತಿನಲ್ಲಿ ಈ ದಾಖಲೆಗಳು ಎಲ್ಲವೂ ಇದೆ. ಏನು ನಮ್ಮ ರೆಗ್ಯುಲೇಷನ್ ಬುಕ್ ಏನಿದೆ ಆ ಸಂಪೂರ್ಣ ದಾಖಲಾತಿಯನ್ನು ಅವರು ಅವರ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಇಲ್ಲ, ಈಗ ಅಲ್ಲಿ ರತ್ನಮ್ಮ ಅವರು ಒಳಗಡೆ ರತ್ನಮ್ಮ ಇದ್ದಾರಲ್ವಾ, ಆ ರತ್ನಮ್ಮ ಈ ಏನು ಕಾರ್ಯದರ್ಶಿ ಇದ್ದಾರೆ ಅವ್ರಿಗೆ ತರಾಟೆ ತೆಗೆದುಕೊಂಥ ಕೆಲಸ ಆಗಿತ್ತು. ಯಾಕೆಂದರೆ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ PDO ಸಸ್ಪೆಂಡ್ ಆಗಿರೋದ್ರಿಂದ ರತ್ನಮ್ಮ ಅವರೇ ನೇರವಾಗಿ ಜವಾಬ್ದಾರಿ. ಅವ್ರನ್ನ ಮಾತಾಡಿಸ್ತೀನಿ, ರತ್ನಮ್ಮ ಅವ್ರನ್ನ ಕೇಳ್ತೀನಿ. ಯಾಕೆಂದರೆ ಸಂಪೂರ್ಣ PDO ಯಾವಾಗ ಜವಾಬ್ದಾರಿ? ಸರ್, ನಾವು ಕಳ್ತನ ಮಾಡೋಕ್ಕೆ ಬಂದಿಲ್ಲ ಸರ್. ಸರ್, ಆಫೀಸ್ ಆದ್ರೆ ನಾವೇನು ಇದು ಮಾಡಕ್ಕೆ ಬಂದಿಲ್ಲ ಸರ್. ಯಾರು ಸರ್, ಒಂದು ಸ್ವಲ್ಪ ಬನ್ನಿ ಸರ್. ಈಗ ಲೈವಲ್ಲಿ ಹೋಗ್ತಾ ಇದೆ ಸರಿನಾ? ಏನು ಆಟ ಆಡ್ತಾ ಇದ್ದೀರಾ ನೀವು? ಪಂಚಾಯತಿದು ನಡವಳಿ ಕಳ್ತನ ಆಗಿದೆ, ಇಲ್ಲಿ ನಾಪತ್ತೆ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದು ಆಫೀಸು ಅಂದರೆ ನಾವೇನು ಮಾಡಕ್ಕೆ ಬಂದಿದ್ದೀವಿ? ಇಲ್ಲಿ ಸಾರ್ವಜನಿಕರು ಬಂದಿದ್ದಾರೆ. ಇಲ್ಲಿ ಮೇಡಮ್ ಬರ್ತಾರೆ. ನೀವು ಅಂದರೆ ಕಾರ್ಯದರ್ಶಿ ಅವ್ರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಏನಾಗಿದೆ? ನಡವಳಿ ಪುಸ್ತಕ ಎಲ್ಲಿದೆ ಸರ್? ಇವಾಗ ಜೆಟ್ಪಿನಿಯಲ್ಲಿ TPನಿಯಲ್ಲಿ PDO ಸರ್ ಇವತ್ತು ಅಮಾನತಾಗಿರೋದು ಮೆಸೇಜ್ ಬಂದಿರೋದು ನಮಗೆ ಇವತ್ತು. ಅವ್ರ ರಾತ್ರಿನೇ ಆದೇಶ ಕಾಪಿ ಬಂದಿದೆ. ನಮ್ಮ ಮನೇಲಿ TV ಕರೆನ್ಸಿ ಹಾಕ್ಸೇನೆ TV ನೋಡಿಲ್ಲ ನಾವು. TV ಕರೆನ್ಸಿ ಇಲ್ಲ, TV ನೋಡಿಲ್ಲ ನಾವು. ಮತ್ತು ನನಗೆ ಇವತ್ತ ಗೊತ್ತಾದದ್ದು ನನಗೆ ಸಸ್ಪೆಂಡ್ ಆಗಿದ್ದಾರೆ ಅಂತ. ಅವರು ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ನಮ್ಗೆ ಆದೇಶ ಕೊಡಬೇಕಲ್ವ, ನೀವು ಹ್ಯಾಂಡ್ ಓವರ್ ಅದೇ ನಿಮಗೆ ಮುಂದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕಲ್ವ. ಅದು ರೆಗ್ಯುಲೇಷನ್ ಬುಕ್ ಎಲ್ಲೈತೆ ಅಂತ ನನಗೆ ಗೊತ್ತಿಲ್ಲ. ರೆಗ್ಯುಲೇಷನ್ ಬುಕ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ನಿಮ್ಮ ಅಧ್ಯಕ್ಷರು ಹೇಳ್ತಾರೆ ತಾಲೂಕ್ ಪಂಚಾಯತಿಲಿ ಇದೆ ಅಂತಾರೆ. ನನಗೆ ಗೊತ್ತಿಲ್ಲ ಸರ್. ನನಗೆ ನಿಮಗೆ ಯಾವಾಗ ಜವಾಬ್ದಾರಿ ವಹಿಸಿದ್ದು? ಇನ್ನೂ ವಹಿಸಿಲ್ಲ ಸರ್ ನನಗೆ. ಮೇಡಮ್, ಈಗ ನಿಮಗೆ ಗೊತ್ತಿರುವಂಗೆ ನೀವು ಕಾರ್ಯದರ್ಶಿ ಆಗಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ, ಯಾವುದೇ ನಡವಳಿ ಪುಸ್ತಕ ಆಗಲಿ ಎಲ್ಲಿರಬೇಕು? ಗ್ರಾಮ ಪಂಚಾಯತಿಲಿ. ಗ್ರಾಮ ಪಂಚಾಯತಿಲಿ ಇರಬೇಕು. ಈಗ ಯಾಕೆ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗುತ್ತೆ? ಬೀರಲ್ಲಿ ಇದ್ದದೇ ಏನೋ ಗೊತ್ತಿಲ್ಲ ಸರ್. ನನ್ನ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಅವರು ಏನೂ. ಅಂದ್ರೆ ನಿಮ್ಗೆ ಅಧಿಕಾರ ವಹಿಸಿರೋದು ಇವತ್ತು? ಇವತ್ತು ಇಲ್ಲ ಸರ್, ನಂಗೆ ಅಧಿಕಾರ ವಹಿಸಿಲ್ಲ. ಅಧಿಕಾರ ವಹಿಸಿಲ್ಲ, ನೀವು ಕಾರ್ಯದರ್ಶಿ. ಏನು ನಮಗೆ ಇದು ಬಂದಿಲ್ಲ, ಆದೇಶ ಬಂದಿಲ್ಲ. ಇಲ್ಲಿ ಒಂದಷ್ಟು ಸಾಕಷ್ಟು ಗೊಂದಲಗಳಿರುವುದಂತ ಸತ್ಯ ಚೈತ್ರ. ಯಾಕೆಂದ್ರೆ ಒಂದ್ ಕಡೆ ಅಧ್ಯಕ್ಷ ಹೇಳ್ತಾರೆ ಈ ಒಂದು ಪಂಚಾಯಿತಿಯಲ್ಲಿದ್ದಂಥ ನಡವಳಿ ಪುಸ್ತಕ ಏನು ತಾಲೂಕ್ ಪಂಚಾಯತಿಗೆ ಹೋಗಿದೆ ಅಂತ. ಇನ್ನೊಂದು ಕಡೆ ಕಾರ್ಯದರ್ಶಿ ಆಗಿರುವಂಥ ರತ್ನಮ್ಮ ಅವ್ರಿಗೆ ಏನಾಗಿದೆ, ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅವರು ಪಾಪ ಏನು ಇಲ್ಲಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ PDO ನಿನ್ನೆ ರಾತ್ರಿ ಸಸ್ಪೆಂಡ್ ಆಗಿದ್ದಾರೆ, ಇವತ್ತು ಸಸ್ಪೆಂಡ್ ಆಗಿರೋದ್ರಿಂದ ಅವ್ರು ಬಂದಿಲ್ಲ. ಇನ್ನು ಅವ್ರಿಗೆ ಅಧಿಕಾರ ಅಂದರೆ ಅದು ಸಸ್ಪೆಂಡ್ ಆಗಿರೋದ್ರಿಂದ ಸಂಪೂರ್ಣವಾಗಿ ಜವಾಬ್ದಾರಿ ಕಾರ್ಯದರ್ಶಿ ಅವ್ರದ್ದೇ. ಕಾರ್ಯದರ್ಶಿ ಆಗಿರೋದ್ರಿಂದ ಇಲ್ಲೊಂದಷ್ಟು ನಾಟಕೀಯ ಬೆಳವಣಿಗೆಗಳಾಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಗೊಂದಲದಲ್ಲಿರುವಂಥದ್ದು. ಆದರೆ ಮುಂದೆ ಯಾವ ರೀತಿ ಪ್ರಕರಣ ಹೋಗ್ತಾನೆ ಅದನ್ನ ಕಾದು ನೋಡಬೇಕಾಗಿದೆ. ಚೈತ್ರ.
ಅಜಯ್, ಇನ್ನು ಯಾವಾಗ ಕಾಣೆಯಾಗಿರುವಂಥದ್ದು ಈ ನಡವಳಿ ಪುಸ್ತಕ ಯಾವಾಗ ಕಾಣೆಯಾಗ್ತಾ ಇರುವಂಥದ್ದು, ಅದ್ರ ಬಗ್ಗೆ ಮಾಹಿತಿಯನ್ನ ಪಡೀಲಿಕ್ಕೆ ಮಾಧ್ಯಮದವರು ಹೋದಾಗ ಅಧಿಕಾರಿಗಳು ಯಾಕೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು? ಚೈತ್ರ, ಅಂದರೆ ಇಲ್ಲಿ ಮಾಧ್ಯಮದವರೆಲ್ಲ ಫಸ್ಟ್ ಬಂದಿದ್ದು. ಇಲ್ಲಿ ಒಂದಷ್ಟು ಗ್ರಾಮದ ಒಂದಷ್ಟು ಸದಸ್ಯರೇನಿದ್ದಾರೆ ಅವರು ಬರ್ತಾರೆ. ಅವ್ರು ಬಂದು ನಡವಳಿ ಪುಸ್ತಕ ಕೊಡಿ ಅಂತ ಕೇಳ್ತಾರೆ. ಯಾಕೆಂದರೆ ಈ ನಡವಳಿ ಪುಸ್ತಕ ಎಷ್ಟು ಇಂಪಾರ್ಟೆಂಟ್ ಅಂದರೆ ಈಗ ಸುಮಾರು 3 ಮೀಟಿಂಗ್ಗಳಲ್ಲಿ ಹನುಮ ಧ್ವಜ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. 3 ಮೀಟಿಂಗ್ಗಳಲ್ಲೂ ಕೂಡ ಹನುಮ ಧ್ವಜ ಸಂಬಂಧಪಟ್ಟಾಗೆ 18ಕ್ಕೂ ಹೆಚ್ಚು, ಅಂದರೆ ಒಮ್ಮೆ 18 ಆದರೆ ಇನ್ನೊಂದು ಸಭೆಯಲ್ಲಿ 20, ಹಾಗೆ ಧ್ವಜ ಸ್ತಂಭ ಸ್ಥಾಪನೆಗೆ ಏನು ನಿರ್ಣಯನ ಮಾಡಿದ್ದಾರೆ. ನಿರ್ಣಯ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಪುಸ್ತಕ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಯಾರಾದರೂ ರಾಜಕೀಯವಾಗಿ ಅಥವಾ ಬೇಕು ಅಂತಲೇ ಆ ನಿರ್ಣಯ ಕಾಪಿಯನ್ನು ಅಂದರೆ ನಿರ್ಣಯ ಪುಸ್ತಕವನ್ನು ಅಂದರೆ ಇಲ್ಲಿಂದ ತಗೊಂಡು ಹೋಗಿದ್ದಾರಾ, ಇಲ್ಲ ಅಥವಾ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಅಥವಾ ಸಂಬಂಧಪಟ್ಟ ಶಾಸಕರಿಗೂ ಏನಾದರೂ ಅಂದರೆ ಈ ಕ್ಷೇತ್ರದ ಶಾಸಕರಿಗೆ ತೋರ್ಸೋಕೆ ಏನಾದರೂ ತಗೊಂಡು ಹೋಗಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ಈ ಒಂದು ಇಲ್ಲಿದ್ದಂಥ ನಡವಳಿ ಪುಸ್ತಕ ನಾಪತ್ತೆ ಆಗಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಕೇವಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮಾತ್ರ ಅಲ್ಲ, ಇಡೀ ಗ್ರಾಮದ ಜನರಿಗೂ ಕೂಡ ಒಂದು ರೀತಿ ದಿಗ್ಭ್ರಮೆ ಆಗಿರುವಂಥದ್ದು. ಇಲ್ಲಿದ್ದಂಥ ಪುಸ್ತಕ ನಾಪತ್ತೆ ಆಗ್ತದೆ ಅಂದರೆ ಏನು ಅರ್ಥ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಮುಂದೇನೆಲ್ಲ ಡೆವಲಪ್ಮೆಂಟ್ ಆಗ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಚೈತ್ರ, ಆನಂದ್, ಹೀಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಮತ್ತಷ್ಟು